ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಪೂಜಾಸ್ ಲೈಫ್ ಸ್ಟೈಲ್. ಇವತ್ತು ನಾನು ನಿಮಗೆ ರಿಚ್ ಕೆಫೆ ಸ್ಟೈಲ್ ವೈಟ್ ಸಾಸ್ ಪಾಸ್ತಾ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಲೆಟ್ಸ್ ಜಂಪ್ ಇನ್ ಟು ದಿ ರೆಸಿಪಿ. ಏನೇನು ಬೇಕು ಅಂತ ನೋಡ್ಕೊಂಬರೋಣ ಈ ಪಾಸ್ತಾ ಮಾಡೋಕ್ಕೆ. ನಾನು ಇಲ್ಲಿ ತೊಗೊಂಡಿರೋದು ಬ್ರಾಕ್ಲಿ, ಆನಿಯನ್ಸ್, ಗಾರ್ಲಿಕ್, ಕ್ಯಾಪ್ಸಿಕಮ್, ಕ್ಯಾರೆಟ್, ಸ್ವೀಟ್ ಕಾರ್ನ್ ಮತ್ತು ಪಾಸ್ತಾ ಬೇಕು. ನಾನು ಇಲ್ಲಿ ತೊಗೊಂಡಿರೋದು 1 ಲೀಟರಷ್ಟು ಮಿಲ್ಕ್ನ ತೊಗೊಂಡಿದ್ದೀನಿ. ಆ್ಯಂಡ್ ಸೀಸ್ನಿಂಗ್ಸಿಗೆ ನಿಮಗೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಎಲ್ಲನೂ ಇದರಲ್ಲಿ ಮಿಕ್ಸ್ ಇದೆ, ಸೊ ಅದನ್ನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಆಯಿಲ್ ಬೇಕು. ನಾನಿಲ್ಲಿ ಪಾಸ್ತಾ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ಶೇಪು ಪೆನ್ನೆ ಪಾಸ್ತಾ. ಇಲ್ಲಿ ನಾನು ಫಸ್ಟು ವಾಟರ್ನ ಬಾಯ್ಲ್ ಮಾಡೋಕ್ಕೆ ಇಡ್ತಿದ್ದೀನಿ, ಹಾಗೆ ಮಿಲ್ಕ್ನು ಬಾಯ್ಲ್ ಮಾಡೋಕ್ಕೆ ಇಟ್ಕೊಳ್ತಿದ್ದೀನಿ. ಸೊ ಚೆನ್ನಾಗಿ ಬಾಯ್ಲ್ ಆಗಬೇಕು ಮಿಲ್ಕ್ ಮತ್ತು ವಾಟರ್. ಸ್ವಲ್ಪ ನೀರು ಕುದಿ ಬಂದಾಗ ಇದಕ್ಕೆ ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆವಾಗ ಪಾಸ್ತಾ ನಮಗೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಸೊ ಸಾಲ್ಟ್ನ ಹಾಕಿದಾಗ ಈಗ ನಾನು ಅದು ಕುದಿ ಬಂದಮೇಲೆ ಪಾಸ್ತಾನ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಪಾಸ್ತಾ ನಮಗೆ 90% ಅಷ್ಟು ಕುಕ್ ಆಗಬೇಕು. ಈಗ ಮಿಲ್ಕ್ ಬಾಯ್ಲ್ ಆಯಿತು, ಸೊ ಸೈಡಿಗೆ ಇಟ್ಕೊತಿದ್ದೀನಿ. ಅದನ್ನು ಕೂಲ್ ಆಗಕ್ಕೆ ಬಿಟ್ಬಿಡಿ. ಪಾಸ್ತಾ 90% ಅಷ್ಟು ಕುಕ್ ಆಗಬೇಕು. ಸೊ 90% ಅಷ್ಟು ಕುಕ್ ಆಗಿದೆ ಪಾಸ್ತಾ. ಇವಾಗ ಇದನ್ನು ನಾವು ಡ್ರೈನ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಹಾಗೆ ಮಿಲ್ಕ್ ಕೂಡ ಫುಲ್ ಕೂಲ್ ಆಗಿದೆ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡ್ಕೊಳ್ಳಿ. ಬಟರ್ ಹಾಕ್ತಿದ್ದೀನಿ. ಬಟರ್ ಎಲ್ಲ ಮೆಲ್ಟ್ ಆದಾಗ ಸ್ವಲ್ಪ ಗಾರ್ಲಿಕ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆನಿಯನ್ಸ್ ಆ್ಯಡ್ ಮಾಡಿ. ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಬ್ರಾಕ್ಲಿ, ನೆಕ್ಸ್ಟ್ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕ್ತಿದ್ದೀನಿ. ಆ್ಯಂಡ್ ಈಗ ಕಾರ್ನ ಆ್ಯಡ್ ಮಾಡ್ತಿದ್ದೀನಿ. ಈ ಎಲ್ಲ ವೆಜಿಟೇಬಲ್ಸ್ನೂ ಹಾಕಿದ ಮೇಲೆ 2 to 3 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡಿ. ಇಲ್ಲಿ ನಾನು ಸೀಸ್ನಿಂಗ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಲೈಕ್ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಈಗ ಡ್ರೈನ್ ಮಾಡಿಟ್ಕೊಂಡಿರೋ ಪಾಸ್ತಾನ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಈಗ ನಾವು ವೈಟ್ ಸಾಸ್ನ ಪ್ರಿಪೇರ್ ಮಾಡಬೇಕು. ಸೊ ಅದಕ್ಕೆ ಚೀಸ್ ಬೇಕು, ನೆಕ್ಸ್ಟ್ ಬಟರ್ ಬೇಕು, ಸೀಸ್ನಿಂಗ್ಸ್ ಬೇಕು, ಆ್ಯಂಡ್ 1.5 ಟೇಬಲ್ ಸ್ಪೂನ್ ಮೈದಾ ಬೇಕು, ಮತ್ತು ಮಿಲ್ಕ್ ಬೇಕು. ಈಗ ಒಂದು ಪ್ಯಾನ್ ಇಟ್ಕೊತಿದ್ದೀನಿ. ಆ ಪ್ಯಾನ್ನ ಹೀಟ್ ಮಾಡಾದಮೇಲೆ 1 ಕ್ಯೂಬ್ ಬಟರ್ ಆ್ಯಡ್ ಮಾಡ್ಕೊಳ್ಳಿ. ಆ ಬಟರ್ ಎಲ್ಲ ಮೆಲ್ಟ್ ಆದಮೇಲೆ 1.5 ಟೇಬಲ್ ಸ್ಪೂನ್ ಮೈದಾನ ಆ್ಯಡ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಸ್ಟಿರ್ ಮಾಡಿ, ಯಾವುದೇ ಲಂಪ್ಸ್ ಇರಬಾರ್ದು. ಈಗ ಲಂಪ್ಸ್ ಎಲ್ಲ ಹೋದ್ಮೇಲೆ ಇನ್ನೂ ಚೆನ್ನಾಗಿ ಸ್ಟಿರ್ ಮಾಡಿ. ಸೊ ಈ ಕಂಪ್ಲೀಟ್ಲಿ ಲಂಪ್ಸ್ ಎಲ್ಲ ಹೋಗಿದೆ. ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಮಿಲ್ಕ್ನ ಆ್ಯಡ್ ಮಾಡಬೇಕಾದ್ರೆ ಸ್ಲೋ ಆಗಿ ಮಿಲ್ಕ್ನ ಆ್ಯಡ್ ಮಾಡಬೇಕು, ಇಲ್ಲಾಂದರೆ ಮತ್ತೆ ಲಂಪ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಲೋ ಆಗಿ ಮಿಲ್ಕ್ನ ಆ್ಯಡ್ ಮಾಡಿ ಸ್ಟಿರ್ ಮಾಡಬೇಕು. ಸೊ ಒಂದು ತಿಕ್ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಮತ್ತೆ ಉಳ್ಕಿರೋಂತಹ ಮಿಲ್ಕ್ನ ಆ್ಯಡ್ ಮಾಡ್ಕೊಂಡು ಸ್ಟಿರ್ ಮಾಡಬೇಕು. ಯಾವುದೇ ಲಂಪ್ಸ್ ಇರಬಾರ್ದು. ಆ್ಯಂಡ್ ನೋಟ್, ಫ್ಲೇಮ್ ಯಾವತ್ತು ಮೀಡಿಯಮ್ ಆಗಿರಬೇಕು, ಹೈ ಮಾಡೋಕ್ಕೆ ಹೋಗಬೇಡಿ ಫ್ಲೇಮ್ನ. ಈಗ ಮತ್ತೆ ಮಿಲ್ಕ್ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡಿ ಅಂಟಿಲ್ ಒಂದು ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಬಂದಮೇಲೆ ಕನ್ಸಿಸ್ಟೆನ್ಸಿ ತಿಕ್ ಅನಿಸಿದ ಮೇಲೆ ನೀವು ಸೀಸ್ನಿಂಗ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಟಿರ್ ಮಾಡಬೇಕು. ಸೀಸ್ನಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ನಾನೀಗ 1 ಸ್ಲೈಸ್ ಚೀಸ್ ಹಾಕ್ತಿದ್ದೀನಿ. ಚೀಸ್ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಈಗ ಪಾಸ್ತಾನ ಆ್ಯಡ್ ಮಾಡಿ ಮಿಕ್ಸ್ ವೆಲ್. ಆ ವೈಟ್ ಸಾಸ್ ಜೊತೆ ಚೆನ್ನಾಗಿ ಪಾಸ್ತಾನ ಮಿಕ್ಸ್ ಮಾಡಿದರೆ ದ ರಿಚಿ ಕ್ರೀಮಿ ಚೀಸಿ ಪಾಸ್ತಾ ಈಸ್ ರೆಡಿ. ಸರ್ವ್ ಹಾಟ್. ನಿಮಗೆ ಎಕ್ಸ್ಟ್ರಾ ಚೀಸ್ ಬೇಕು ಅಂದರೆ ನೀವು ಟಾಪಲ್ಲಿ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.